ರಿಸೋರ್ಸ್ ಎನ್ವೆಲಪ್ ಐಪ್ಯಾಪ್ ಹೋದ್ರೆ ನಿಮ್ಗೆ ರಿಸೋರ್ಸ್ ನೀವೆಲ್ಲ ಆಗ್ಲೇ ಲೇಬರ್ ಬಜೆಟ್, ನರೇಗಾ ಪ್ಲಾನಿಂಗ್ ಡಾಕ್ಯುಮೆಂಟ್ ಎಲ್ಲ ಅಪ್ಲೋಡ್ ಮಾಡಿದೀರಾ. ಸೊ ಇವಾಗ ಡ್ಯಾಶ್ ಬೋರ್ಡ್ ಹೋದ್ರೆ ನಿಮ್ಗೆ ಏನೇನ್ ಮಾಡಿದೀರಾ ಅನ್ನೋದು ನಿಮ್ಗೆ ಕಾಣಿಸುತ್ತೆ. ಏನೇನ್ ಮಾಡಿದೀರಾ, ಯಾವ ಟೀಮ್ ತಗೊಂಡಿದ್ದೀರಾ, ಸಂಕಲ್ಪಲ್ಲಿ 15 ಫೈನಾನ್ಸ್ ರಿಸೋರ್ಸ್ ಎಷ್ಟು ನಿಮ್ಗೆ ಸ್ಟೇಟ್ ಇಂದ ಅಲೋಕೇಟ್ ಆಗಿದೆ. ಸೊ ಇದ್ರಲ್ಲಿ ಆಗಿದೆ. ನೀವು ಇವಾಗ ರಿಸೋರ್ಸ್ ಇಲ್ಲಿ ನೀವು ನೆಕ್ಸ್ಟ್ ಸ್ಟೆಪ್, ಎರಡು ಸ್ಟೆಪ್ ನೀವು ಮಾಡಿದೀರಾ, ಆಲ್ಮೋಸ್ಟ್ ಎಲ್ಲಾ GPs ಮಾಡಿದ್ದಾರೆ. ಸೊ ನೆಕ್ಸ್ಟ್ ಸ್ಟೆಪ್ ರಿಸೋರ್ಸ್ ಎನ್ವೆಲಪ್ ಕ್ರಿಯೇಷನ್ ಅಂತ. ರಿಸೋರ್ಸ್ ಎನ್ವೆಲಪ್ ಕ್ರಿಯೇಷನ್ ಅಲ್ಲಿ ಫಸ್ಟ್ ಫೈನಾನ್ಷಿಯಲ್ ಇಯರ್ ಸೆಲೆಕ್ಟ್ ಮಾಡಿ. ಸೊ ನಿಮ್ಗೆ ಸ್ಟೇಟ್ ಇಂದ ಆಗ್ಲೇ ಟೈಡ್ ಮತ್ತೆ ಅನ್ಟೈಡ್ ಗ್ರಾಂಟ್ಸ್ ಫಾರ್ 15 ಫೈನಾನ್ಸ್ ಆಗ್ಲೇ ಬಂದ್ಬಿಟ್ಟಿರುತ್ತೆ. ಡಿವೈಡ್ ಆಗಿ ನಿಮ್ಗೆ 12 lakhs ಅಂತ ಅಲ್ಲಿ ತೋರಿಸ್ತಿತ್ತು, ಇಲ್ಲಿ ಟೈಡ್ ಮತ್ತೆ ಅನ್ಟೈಡ್ ಗ್ರಾಂಟ್ಸ್ ಬಂದಿದೆ. ಸೊ ಟೈಡ್ ಗ್ರಾಂಟ್ಸ್ ಇಲ್ಲಿ 7,20,000 ಇದೆ, ಅನ್ಟೈಡ್ ಗ್ರಾಂಟ್ಸ್ 4,80,000 ಇದೆ. ಸೊ ಇವಾಗ ನಮ್ ಗೈಡ್ ಲೈನ್ಸ್ ಪ್ರಕಾರ 12 ಲಕ್ಷಕ್ಕೆ 25% SC ST ಗೆ ಮೀಸಲಿಡ್ಬೇಕು ಅಂತ ರೂಲ್ಸ್ ಇದೆ. ಆಮೇಲೆ 12 ಲಕ್ಷದಲ್ಲಿ 5% ಪರ್ಸನ್ ವಿತ್ ಡಿಸೇಬಿಲಿಟೀಸ್ ಅವರಿಗೆ ಮೀಸಲಿಡ್ಬೇಕು ಅಂತ ಹೇಳಿದೆ. ನೀವು ಈ 25% ನ ಟೈಡಲ್ಲೇ ಪೂರ್ತಿ ಇಡ್ಬೋದು, ಇಲ್ಲಾಂದ್ರೆ ಅನ್ಟೈಡಲ್ಲೇ ಪೂರ್ತಿ ಇಡ್ಬೋದು, ಇಲ್ಲ ಅಂದ್ರೆ ಟೈಡ್ ಮತ್ತೆ ಅನ್ಟೈಡ್ ಅಲ್ಲಿ ಎರಡಲ್ಲೂ ಸೇರಿಸ್ಕೊಂಡು ಇಟ್ಕೊಬಹುದು. ಇದು ಇವಾಗ 12 ಲಕ್ಷಕ್ಕೆ 25% ಅಂದ್ರೆ 3 ಲಕ್ಷ. ಇವಾಗ ನಾನು ಈ 3 ಲಕ್ಷನ ನಾನು ಎರಡು ಟೈಡ್ ಮತ್ತೆ ಅನ್ಟೈಡ್ ಎರಡಿಗೂ ಡಿವೈಡ್ ಮಾಡ್ತೀನಿ. ಸೊ ನೋಡ್ಕೊಳ್ಳಿ, ಈಗ SCಗೆ 1.5 ಲಕ್ಷ ಹಾಕ್ತೀನಿ, STಗೆ 50,000, ಸೊ ಆಟೋಮೆಟಿಕಲಿ ನೀವೇ ಈ ವ್ಯಾಲ್ಯೂ ಕರೆಕ್ಟ್ ಆಗಿ ಹಾಕಿದ್ರೆ ನಿಮ್ಗೆ ಸೇವ್ ಬಟನ್ ಬಂದ್ಬಿಡುತ್ತೆ. ನೀವೇನಾದ್ರೂ ವ್ಯಾಲ್ಯೂಸ್ ಹೆಚ್ಚು ಕಮ್ಮಿ ಹಾಕಿದ್ರೆ ನಿಮ್ಗೆ ಈ ಸೇವ್ ಬಟನ್ ಬರೋದಿಲ್ಲ. ಎಕ್ಸಾಂಪಲ್ ಇಲ್ಲಿ STಗೆ ನಾನು 5 ಲಕ್ಷ ಹಾಕ್ಬಿಡ್ತೀನಿ ಅನ್ಕೊಳ್ಳಿ, ಜಾಸ್ತಿನೇ ಹಾಕ್ತೀನಿ ಅನ್ಕೊಳ್ಳಿ, ನಿಮ್ಗೆ ಈ ಸೇವ್ ಬಟನ್ ಬರೋದೇ ಇಲ್ಲ. ಸೊ ನೀವು ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿ ಮಾಡಿದ್ರೆ ಮಾತ್ರ ನಿಮಗೆ ಸೇವ್ ಬಟನ್ ಬರುತ್ತೆ. ಆಮೇಲೆ ನಿಮ್ಗೆ ಏನಾದ್ರು ಈ 1.5 ಲಕ್ಷ 0.5, 0.1, 0.9 ಆ ತರ ಬಂದ್ರೆ ನೆಕ್ಸ್ಟ್ ಹೈಯರ್ ಡಿಜಿಟ್ ಏನಿದೆ 1,50,000 ₹1 ಆಗಿ ಕನ್ವರ್ಟ್ ಮಾಡ್ಬಿಡಿ. ಸೊ ಅವಾಗ ನಿಮಗೆ ಅಲ್ಲಿ ರಿಸೋರ್ಸ್ ಅಲೋಕೇಶನ್ ಮಾಡೋ ಟೈಮಲ್ಲಿ ಆಕ್ಟಿವಿಟೀಸ್ಗೆ 0.5 ಇದನ್ನ ನಿಮಗೆ ಮಿಸ್ ಮ್ಯಾಚ್ ಆಗಿ ಪ್ಲಾನ್ ಅಪ್ಲೋಡ್ ಆಗ್ದಲೇ ಇರೋದು ನಿಮಗೆ ತಪ್ಪುತ್ತೆ. ಸೊ ಇವಾಗ ನನ್ನ ವ್ಯಾಲ್ಯೂಸ್ ಎಲ್ಲ ಕರೆಕ್ಟ್ ಆಗಿದೆ, ಸೊ ನಾನು ಸೇವ್ ಮಾಡ್ತೀನಿ. ನೆಕ್ಸ್ಟ್ ಅನ್ಟೈಡ್ ಗ್ರಾಂಟ್ಸ್. ಈಗಾಗಲೇ ನಾನು 2 ಲಕ್ಷ SC ಮತ್ತೆ ST ಗೆ ಮೀಸಲ್ ಇಟ್ಬಿಟ್ಟಿದ್ದೀನಿ. ಸೊ ಇವಾಗ ಇನ್ನೊಂದು ಉಳಿದಿರೋದು ಮಾತ್ರ 1 ಲಕ್ಷ. ಬಟ್ ಏನ್ ಹೇಳೋದು, ಮಿನಿಮಮ್ 25% ಇಡ್ಬೇಕು ಅಂತ ಹೇಳುತ್ತೆ, ಬಟ್ ಮ್ಯಾಕ್ಸಿಮಮ್ ಎಷ್ಟು ಅಂತ ಹೇಳಿಲ್ಲ. ಸೊ ನೀವು ಜಾಸ್ತಿನೂ ಇಟ್ಕೊಬಹುದು, ಬಟ್ ಮಿನಿಮಮ್ 25% ಇಟ್ಕೊಬೇಕು. ಸೊ ಇವಾಗ SC ST ಗೆ ನಾನು 50,000 ಪರ್ಸನ್ ವಿತ್ ಡಿಸಬಿಲಿಟೀಸ್ ಗೆ 5% ಗೆ 12,000ಕ್ಕೆ 12 ಲಕ್ಷಕ್ಕೆ 5% ಅಂದ್ರೆ 60,000 ಬರುತ್ತೆ. ಮಿನಿಮಮ್ 60,000 ನೀವು ಇಡ್ಲೇಬೇಕಾಗತ್ತೆ, ನಿಮ್ಗೆ ಆಟೋ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಬಟ್ ನೀವು ಇದನ್ನ ಏನಾದ್ರು ಒಂದು ಹೆಚ್ಚು ಕಮ್ಮಿ ಮಾಡಿದ್ರು, ಇವಾಗ 60,000 ಜಾಗದಲ್ಲಿ 50,000 ಇಟ್ರೆ ನಿಮ್ಗೆ ಸೇವ್ ಬಟನ್ ಬರಲ್ಲ. ಸೊ ನೀವು SC ಗೆ ಬೇಕಾದ್ರೆ 60,000 ಇಡ್ಬೋದು, ಅದ್ರಲ್ಲಿ ಏನೂ ತೊಂದರೆ ಇಲ್ಲ. ಸೊ ನಿಮ್ಗೆ ವ್ಯಾಲ್ಯೂ ಇದು ಆಟೋಮೆಟಿಕ್ ಆಗಿ ಜನರಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಆಗ್ಬಿಡುತ್ತೆ ಎಲ್ಲದಲ್ಲೂ. ಸೇವ್ ಕೊಡಿ ನೀವು. ಈಗ ನರೇಗಾ ಬಂದ್ರೆ MG ನರೇಗಾ ಅಲ್ಲಿ 2 ಕಾಂಪೋನೆಂಟ್ ಇದೆ ನಮ್ಗೆ, ವೇಜ್ ಮತ್ತೆ ಮೆಟೀರಿಯಲ್. ಸೊ ನಮ್ಗೆ ಇಲ್ಲಿ ಫಸ್ಟ್ ಮೆಟೀರಿಯಲ್ ಫಿಲ್ ಮಾಡ್ಬೇಕು, ಆಮೇಲೆ ವೇಜ್ ಫಿಲ್ ಮಾಡ್ಬೇಕು. ನಿಮ್ ಆಕ್ಷನ್ ಪ್ಲಾನ್ ಅಲ್ಲಿ ಮೆಟೀರಿಯಲ್ ಇಲ್ಲಿ ನೋಡಿ, ನೀವು ಲೇಬರ್ ಬಜೆಟ್ ಹೋಗ್ತೀರಾ, ನಿಮ್ಗೆ 3 ವರ್ಷದ ಒಂದು ವ್ಯಾಲ್ಯೂ ಬಂದಿರುತ್ತೆ. 3 ವರ್ಷದ ಒಂದು ಟಾರ್ಗೆಟ್, ಆವರೇಜ್ ಆಫ್ 3 years ಟಾರ್ಗೆಟ್ ನಿಮಗೆ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ಎಷ್ಟು ಟೋಟಲ್ ಡಿಮ್ಯಾಂಡ್ ಅಮೌಂಟ್ ಎಷ್ಟು ಅಂತ ಅಮೌಂಟ್ ಬಂದಿರುತ್ತೆ. ಅದು ಬಿಟ್ಟು ನೀವು CO ಇಂದ ಅಪ್ರೂವಲ್ ಮಾಡ್ಕೊಂಡಿರ್ತೀರಾ ಒಂದ್ ಲೇಬರ್ ಬಜೆಟ್ ನ. ಎಕ್ಸಾಂಪಲ್ ಇವಾಗ ಇದರಲ್ಲಿ 58 ಲಕ್ಷ ರೂಪಾಯಿ ಇದೆ, ಇವರು 2 ಕೋಟಿ ಮಾಡ್ಕೊಂಡಿದ್ದಾರೆ ಆಕ್ಷನ್ ಪ್ಲಾನ್ ನ. ಸೊ ನೀವು ಆ 2 ಕೋಟಿ ಆಕ್ಷನ್ ಪ್ಲಾನ್ ನ ಅಪ್ರೂವಲ್ ತಗೊಂಡಿರ್ತೀರಾ ಈಗ. ಸೊ ಇವಾಗ ನಾನು ಎಕ್ಸಾಂಪಲ್ಗೋಸ್ಕರ ಸಿಂಪಲ್ ಆಗಿರ್ಲಿ ಅಂದ್ಬಿಟ್ಟು 9,000 ನಾನು ಇಟ್ಕೊಂಡಿದ್ದೀನಿ. ಏನಕ್ಕೆ, ನರೇಗಾ ಆಕ್ಚುಯಲ್ ಲೇಬರ್ ಬಜೆಟ್.
ನೀವು ಈ ಆಕ್ಚುಯಲ್ ಲೇಬರ್ ಬಜೆಟ್ ಮೇಲೆ ಇಲ್ಲಿ ರಿಸೋರ್ಸ್ ಎನ್ವೆಲಪ್ ಫಿಲ್ ಮಾಡಬೇಕು. ಸೊ ಇಲ್ಲಿ ಮಟೀರಿಯಲ್ಗೆ ಎಷ್ಟು ಕೊಡ್ತೀರಾ, ಲೇಬರ್ಗೆ ಎಷ್ಟು ಕೊಡ್ತೀರಾ, ಅದು ನಿಮ್ ಮೇಲೆ ನಿಮ್ದು ಆಕ್ಷನ್ ಪ್ಲಾನ್ ಅಲ್ಲಿ ಏನಿದೆ ಅದನ್ನ ನೀವು ಹಾಕ್ಬೇಕಾಗುತ್ತೆ. ನೀವು ಒಂದು ವ್ಯಾಲ್ಯೂ ಇಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ರು ನಿಮ್ಗೆ ಎರರ್ ಬರುತ್ತೆ. ಯೋರ್ ಆಕ್ಚುಯಲ್ ಬಜೆಟ್ ಇಸ್ ನಾಟ್ ಮ್ಯಾಚಿಂಗ್ ವಿತ್ ದ ಕರೆಂಟ್ ಬಜೆಟ್ ಅಂತ ಬರುತ್ತೆ. ಸೊ ಇಲ್ಲಿ ನೋಡಿ, ಎಸ್ ಸಿ ಎಸ್ ಟಿಗೆ ಏನಾದ್ರು ನೀವು ಮೀಸಲ್ ಇಟ್ಟಿದ್ರೆ ಸೊ ನೀವು ಅದನ್ನ ವ್ಯಾಲ್ಯೂಸ್ ಹಾಕ್ಬೋದು. ಇಲ್ವಾ ಡೈರೆಕ್ಟ್ ಆಗಿ ಜನರಲ್ ವ್ಯಾಲ್ಯೂ, ಇವಾಗ ನಾನು 4000 ಮಟೀರಿಯಲ್ ಅಂತ ಇಟ್ಕೊಂಡಿದ್ದೀನಿ. ನೀವ್ ಎಷ್ಟಾರು ಹಾಕೊಬಹುದು, ನಿಮ್ ಮೆಟೀರಿಯಲ್ ಎಷ್ಟಿದೆ, ವೇಜಸ್ ಎಷ್ಟಾರು ಹಾಕೊಬಹುದು, ಬಟ್ ಟೋಟಲ್ ವ್ಯಾಲ್ಯೂ ಮ್ಯಾಚ್ ಆಗ್ಬೇಕು. ಸೊ ಸೇವ್ ಕೊಡಿ. ನೋಡಿ ಈ ಎರರ್ ಬರ್ತಾನೆ ಇರುತ್ತೆ, ಎರಡು ಫಿಲ್ ಮಾಡ್ತಾ ಇರೋವರೆಗೂ. ಸಿ ಪ್ಲೀಸ್ ಎನ್ಶೋರ್ ದಟ್ ಆಕ್ಚುಯಲ್ ಇಸ್ ಆಡೆಡ್ ಟು ದ ನೋಡಿ ನಿಮ್ಗೆ ಬರ್ತಾನೆ ಇರುತ್ತೆ. ಪ್ಲೀಸ್ ಎನ್ಶೋರ್ ದಟ್ ಆಕ್ಚುಯಲ್ budget is added in the labor budget, MG Narega labor budget and aligns with the total resource envelope for MG Narega. So ಇಲ್ಲಿ ನಾನು ಇನ್ನೂ ವೇಜಸ್ ಫಿಲ್ ಮಾಡ್ದಲ್ಲ ಇದಕ್ಕೆ ಎರರ್ ಬರ್ತಿದೆ. ಸೊ ಇವಾಗ ನಾನು 9,000 ನಂದು ಲೇಬರ್ ಬಜೆಟ್ ಇತ್ತು, ನಾನು 4,000 ಮೆಟೀರಿಯಲ್ ಕೊಟ್ಟಿದ್ದೀನಿ, 5,000 ಲೇಬರಿಗೆ ಕೊಡ್ತೀನಿ ಅನ್ಕೊಂಡ್ರೆ ನೀವು 60-40 ನೀವು ಮಾಡ್ಕೊಳ್ಳಿ. ಅದು ನಿಮ್ ಇದು, ಬಟ್ ಒಂದೊಂದ್ ಕಡೆ 60-40 ಇರಲ್ಲ. ಸೊ ಅಂತ ಟೈಮಲ್ಲಿ ನೀವು ನಿಮ್ ಹೆಂಗ್ ಬೇಕೋ ಹಂಗ್ ಮಾಡ್ಕೊಬಹುದು. ನಿಮ್ ಲೇಬರ್ ನಿಮ್ ಸಿಇಒ ಅವರು ಅಪ್ರೂವ್ ಮಾಡಿರೋ ಲೇಬರ್ ಬಜೆಟ್ ಪ್ರಕಾರ ನೀವು ಎಂಟ್ರಿ ಮಾಡ್ಬೇಕು. ಬಿಕಾಸ್ ನಾವ್ ಹಿಂದಿನ ಸ್ಕ್ರೀನ್ ಹಿಂದಿನ ಆಪ್ಷನ್ ಅಲ್ಲಿ ನಿಮ್ಗೆ ಆಕ್ಷನ್ ಪ್ಲಾನ್ ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಅಂತಾನು ಹೇಳಿದೀವಿ. ಸೊ ಏನಾದ್ರು ಇಲ್ಲಿ ಹೆಚ್ಚು ಕಮ್ಮಿ ಆಗಿ ಅಡಿಷನಲ್ ಏನಾದ್ರು ಬಂತು ಅಂದ್ರೆ ನಿಮ್ಗೆ ಯು ವಿಲ್ ಬಿ ಅಟ್ ಪ್ರಾಬ್ಲಮ್. ಇವಾಗ ನೋಡಿ 5,000 ಹಾಕಿದೀನಿ, ಇದನ್ನೇ ನಾನು ಜಾಸ್ತಿ ಮಾಡಿದ್ರೆ ನನಗೆ ಸೇವ್ ಬಟನ್ ಬರೋದೇ ಇಲ್ಲ, ಇಲ್ಲ ನಾನು ಕಮ್ಮಿ ಮಾಡಿದ್ರೆ ಸೇವ್ ಬಟನ್ ಬರೋದೇ ಇಲ್ಲ. ಸೊ ನಂದು ಆ 9,000ಕ್ಕೆ ಮ್ಯಾಚ್ ಆಗ್ಬೇಕು, ಮ್ಯಾಚ್ ಆದ್ರೆ ಮಾತ್ರ ನಂಗೆ ಸೇವ್ ಬಟನ್ ಬರುತ್ತೆ. ಆಮೇಲೆ ಕನ್ಫರ್ಮ್ ಕೊಡಿ. ನೆಕ್ಸ್ಟ್ ಓನ್ ರಿಸೋರ್ಸ್ ಫಂಡ್. ನಿಮ್ಗೆ ಏನೋ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ ಅಂತ ಇರುತ್ತೆ. ಎಲ್ಲರೂ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ ನಮ್ಮ ಸ್ವಂತ ಅನುದಾನದಲ್ಲಿ ಮಾಡ್ಕೊಂತೀವಿ. ಅದೆಷ್ಟು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ ಮಾಡ್ತೀರಾ ಅದಕ್ಕೆ ನೀವು ಅಮೌಂಟ್ ನ ಹಾಕೊಳ್ಳಿ. ನಿಮ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಏನಾದ್ರು ಯಾರು ದಾನ ಕೊಡ್ತಿದಾರ, ಇಲ್ಲ CSR ಫಂಡ್ ಬರ್ತಿದ್ಯಾ, ಇಲ್ಲ ಯಾರು ನಿಮ್ಗೆ ಕಾಂಟ್ರಿಬ್ಯೂಷನ್ ಏನಾದ್ರು ಕೊಡ್ತಿದಾರ, ಅದೇನಾದ್ರು ಬಂದ್ರೆ ಆ ವ್ಯಾಲ್ಯೂಸ್ ನ ಹಾಕೊಳ್ಳಿ. ಈಗ ನನ್ಗೇನು ಬರ್ತಿಲ್ಲ, ನಾನು ಹಾಕೊಂಡಿಲ್ಲ ಅಷ್ಟೇ. ನೆಕ್ಸ್ಟ್ ಡೆವಲಪ್ OSR ಫಂಡ್ ಅಲ್ಲಿ ನೀವೇನಾದ್ರು ಡೆವಲಪ್ಮೆಂಟ್ ವರ್ಕ್ ಮಾಡ್ತಾ ಇದ್ದೀರಾ, ಎಕ್ಸಾಂಪಲ್ ರಸ್ತೆ ಮಾಡ್ತಾ ಇದ್ರೆ, ಜಾಸ್ತಿ ರಿಸೋರ್ಸ್ ಇರೋ ಗ್ರಾಮ ಪಂಚಾಯತಿಲಿ ರಸ್ತೆ ಮಾಡ್ಬೋದು, ಚರಂಡಿ ಕಟ್ಬೋದು, ಬೇರೆ ಏನಾದ್ರು ಈ ತರ ಕಾಮಗಾರಿ ಏನಾದ್ರು ಮಾಡ್ತಿದ್ರೆ ಅವಾಗ ಗೈಡ್ ಲೈನ್ಸ್ ಪ್ರಕಾರ 25% SC ST ಇಡ್ಲೇಬೇಕು, ಆಮೇಲೆ 5% ಇವ್ರಿಗೆ ಅಂಗವಿಕಲರಿಗೆ ಇಡ್ಲೇಬೇಕಾಗುತ್ತೆ. ಸೊ ಇಲ್ಲಿ ನಾನು ಡೆವಲಪ್ಮೆಂಟಲ್ ವರ್ಕ್ 10 ಲಕ್ಷ ತಗೊಂಡಿದ್ದೀನಿ ಅನ್ಕೊಳ್ಳಿ. ಸೊ ನಾನು SC ST ಗೆ 2.5 ಲಕ್ಷ ಇಡ್ಲೇಬೇಕಾಗತ್ತೆ. ಸೊ ನಂಗೆ 10 ಲಕ್ಷ ಆಯ್ತು. ನಾನು ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ 10 ಲಕ್ಷ ನಾನು ಟೋಟಲ್ ಆಗೋಗಿದೆ. ನಾನು ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ನನಗೆ ಸೇವ್ ಬಟನ್ ಬರೋದೇ ಇಲ್ಲ. ಸೊ ಕರೆಕ್ಟ್ ಆಗಿ 5% ಇರ್ಬೇಕು ಅದು. ಸೊ ಸೇವ್ ಕೊಡಿ. ಡೆವಲಪ್ಮೆಂಟಲ್ ವರ್ಕ್ಸ್ಗೆ ಆಗುತ್ತೆ. ನೀವ್ ಏನಾದ್ರು ಗ್ರಾಮ ಪಂಚಾಯತಿ ನಿಧಿಯಿಂದ ಎಸ್ಕ್ರೋ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡ್ತಿದ್ರೆ ಆಗ ನೀವ್ ಎಷ್ಟು ದುಡ್ಡು ಟ್ರಾನ್ಸ್ಫರ್ ಮಾಡ್ತಿದ್ದೀರಾ ಅನ್ನೋದನ್ನ ಅಮೌಂಟ್ ಹಾಕೊಳ್ಳಿ. ನೆಕ್ಸ್ಟ್ ನಿಮ್ GP ಸ್ಟಾಫ್ ಸ್ಯಾಲರಿಗೆ ಅಕೌಂಟಿಗೆ ನೀವು ಗ್ರಾಮ ಪಂಚಾಯತಿ ನಿಧಿಯಿಂದ ಎಷ್ಟು ಅಮೌಂಟ್ ಹಾಕುವಂತ ಇದೀರೋ ಆ ಅಮೌಂಟ್ ನ ಇಲ್ಲಿ ಹಾಕಿ. ಇಲ್ಲೇನು SC ST ಅದೆಲ್ಲ
ತೋರ್ಸ್ಕೊಳಂಗಿಲ್ಲ ತೋರ್ಸ್ಕೊಳ್ಳಿ, ಬಟ್ ಅಗತ್ಯ ಇರಲ್ಲ. ಯಾಕೆಂದ್ರೆ ನಾವ್ ಯಾರನ್ನೂ ಸ್ಟಾಫ್ ನ ಆತರ ಟ್ರೀಟ್ ಮಾಡಲ್ಲ. ಸ್ಪೋರ್ಟ್ಸಿಗೆ ಏನಾದ್ರು ದುಡ್ಡು ಇದ್ ಮಾಡ್ತಿದ್ರೆ ಅದ್ರ ಹಾಕೊಳ್ಳಿ. ನೆಕ್ಸ್ಟ್ RWS ಇಂದ, ರೂರಲ್ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಇಂದ ನಿಮ್ಗೆ ಏನಾದ್ರು ಮೇಂಟೆನೆನ್ಸ್ ಗ್ರಾಂಟ್ ಬರ್ತಿದ್ರೆ ನಿಮ್ ಪಂಚಾಯತಿ ಅಕೌಂಟಿಗೆ ಬಂದು ನೀವೇ ಪೇಮೆಂಟ್ ಮಾಡ್ತಿದ್ರೆ ಆವಾಗ ಆ ಅಮೌಂಟ್ ನ ನೀವು ಎಂಟರ್ ಮಾಡಿ. ಅವ್ರ ಗೈಡ್ ಲೈನ್ಸ್ ಕೊಟ್ಟಿರ್ತಾರೆ, ಆ ಗೈಡ್ ಲೈನ್ಸ್ ಪ್ರಕಾರ ನೀವು ಎಂಟರ್ ಮಾಡ್ಬೇಕಾಗತ್ತೆ. ಆಮೇಲೆ ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ 4 ಕಾಂಪೊನೆಂಟ್ ಇದೆ. ಒಂದು ಕಮ್ಯುನಿಟಿ ಸ್ಯಾನಿಟರಿ ಕಾಂಪ್ಲೆಕ್ಸ್, ಗ್ರೇ ವಾಟರ್ ಮ್ಯಾನೇಜ್ಮೆಂಟ್, ಇಂಡಿವಿಜುವಲ್ ಹೌಸ್ ಲೆಟ್ರಿನ್ಸ್, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಇಲ್ಲೂ ಅಷ್ಟೇ, ನಿಮ್ಗೇನಾದ್ರು ನಿಮ್ಮ ಅಕೌಂಟಿಗೆನೆ ಡೈರೆಕ್ಟ್ ಆಗಿ ದುಡ್ಡು ಬಂದು ನೀವೇನಾದ್ರು ಪೇಮೆಂಟ್ ಗ್ರಾಮ ಪಂಚಾಯತಿಯಿಂದ ಮಾಡ್ತಿದ್ರೆ ಆಗ ಆ ವ್ಯಾಲ್ಯೂಸ್, ಆ ಅಮೌಂಟ್ ಅವ್ರು ಕೊಟ್ಟಿರೋ ಗೈಡ್ ಲೈನ್ಸ್ ಪ್ರಕಾರ ನೀವು ಇಲ್ಲಿ ಹಾಕ್ಬೇಕು. ನೆಕ್ಸ್ಟ್ ಸ್ಟ್ಯಾಚ್ಯುಟರಿ ಗ್ರಾಂಟ್. ಸ್ಟ್ಯಾಚ್ಯುಟರಿ ಗ್ರಾಂಟ್ ಅಂದ್ರೆ ಸ್ಟೇಟ್ ಫೈನಾನ್ಸ್ ಕಮಿಷನ್ ಇಂದ ಬರೋ ಗ್ರಾಂಟ್. ಎಸ್ಕ್ರೋ ಪೇಮೆಂಟ್ಸ್ ಗೆ ಬರುತ್ತೆ, ಎಸ್ಕ್ರೋ ಪೇಮೆಂಟ್ಸ್ಗೂ ಬರುತ್ತೆ, ಸ್ಟಾಫ್ ಸ್ಯಾಲರಿಗೂ ಬರುತ್ತೆ. ಆ ವ್ಯಾಲ್ಯೂಸ್ ನ ಇಲ್ಲಿ ಕಂಪಲ್ಸರಿ ಹಾಕೊಬೇಕಾಗತ್ತೆ. ಆಮೇಲೆ ನಂಗೆ 10 ಲಕ್ಷ ಬಂತು, ಸೇವ್ ಆಗುತ್ತೆ. ಸೇವ್ ಇಲ್ಲಿ ಏನು ಸೊ ನಿಮ್ಗೆ ಏನಾದ್ರು ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಅಂತ ಸ್ಟ್ಯಾಚ್ಯುಟರಿ ಗ್ರಾಂಟ್ ಅಲ್ಲಿ ಬಂದ್ರೆ, ಇಲ್ಲಾಂದ್ರೆ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಪೇಮೆಂಟ್, ಇದು ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಅಲ್ಲಿ ಏನಾದ್ರು ದುಡ್ಡು ಉಳಿದಿದೆ, ಸಿಇಒ ಅಪ್ರೂವಲ್ ಕೊಟ್ರೆ ನಿಮ್ಗೆ ನೀವೇನು ಡೆವಲಪ್ಮೆಂಟಲ್ ವರ್ಕ್ ಮಾಡ್ತೀನಿ ಅಂತ, ಅದು ಡಿಪೆಂಡ್ಸ್. ಅದು ಗವರ್ಮೆಂಟ್ ಗೈಡ್ ಲೈನ್ಸ್ ಪ್ರಕಾರ ನೋಡ್ಕೊಂಡು ನಿಮ್ಗೆ ಏನಾದ್ರು ಡೆವಲಪ್ಮೆಂಟಲ್ ವರ್ಕ್ಸ್ ಮಾಡಕ್ಕೆ ಡೈರೆಕ್ಟ್ ಆಗಿ ಗ್ರಾಂಟ್ ಬಂತು ಅಂದ್ರೆ ನೀವು ಆ ಅಮೌಂಟ್ ಹಾಕೋಬೇಕು. ನೀವು ಎಲ್ಲೇ ಡೆವಲಪ್ಮೆಂಟಲ್ ಗ್ರಾಂಟ್ ಅಂತ ಬಂದ್ರೆ ನೀವು 25% ಮತ್ತೆ 5% ರೂಲ್ ನ, 25% SC/ST ಗೆ ಮತ್ತೆ 5% ಯಾರಿಗೆ ಪರ್ಸನ್ ವಿತ್ ಡಿಸೆಬಿಲಿಟಿಗೆ ನೀವು ಕೊಡ್ಲೇಬೇಕಾಗತ್ತೆ. ಇವಾಗ ನನ್ಗೆ 4 ಲಕ್ಷ ಡೆವಲಪ್ಮೆಂಟಲ್ ವರ್ಕ್ ಬಂದಿದೆ ಅಂದ್ರೆ ನನಗೆ 25% 1 ಲಕ್ಷ ರೂಪಾಯಿ. ಸೊ ನಾನು ಹೆಂಗ್ ಬೇಕೋ ನೀವು ಆ 1 ಲಕ್ಷ ರೂಪಾಯಿನ ಹೆಂಗ್ ಬೇಕೋ ಹಂಗ್ ಡಿವೈಡ್ ಮಾಡ್ಕೊಳ್ಳಿ SC/ST ವಿರುದ್ಧ. ಆಮೇಲೆ 5% 4 ಲಕ್ಷಕ್ಕೆ ಎಷ್ಟು ಬರುತ್ತೆ? 20,000 ಬರುತ್ತೆ. ಮಿನಿಮಮ್ 20,000 ನೀವು ಹಾಕ್ಲೇಬೇಕು. ಸೊ ಎಲ್ಲ ಕರೆಕ್ಟ್ ಆಗಿದ್ರೆ ನಿಮಗೆ ಸೇವ್ ಬಟನ್ ಬರುತ್ತೆ. ನಿಮ್ಗೆ ಏನಾದ್ರು ಒಂದಲಾರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಸೇವ್ ಬಟನ್ ಹೊರಟೋಗುತ್ತೆ ನೋಡಿ. ಸೊ ಕ್ಯಾಲ್ಕುಲೇಷನ್ ರಿಸೋರ್ಸ್ ಎನ್ವೆಲಪ್ ಮಾಡುವಾಗ ವೆರಿ ಇಂಪಾರ್ಟೆಂಟ್. ಏನೋ ಇದು ಟೆಸ್ಟ್ ಸೈಟ್ ಅಲ್ಲಿ ಮಾಡ್ತಿರೋದು, ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೋ ಎರರ್ ಆಗ್ತಿದೆ, ಅದಕ್ಕೆ ಡೇಟಾ ಸೇವ್ ಆಗ್ತಿಲ್ಲ. ಒಂದ್ಸತಿ ಎಲ್ಲಾ ರಿಸೋರ್ಸಸ್ ಫಿಲ್ ಮಾಡಿದ್ಮೇಲೆ ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಫಿಸಿಕಲ್ ಆಗಿ ಚೆಕ್ ಮಾಡಿ. ಇದಕ್ಕೆ ನಾನ್ ಏನ್ ಹೇಳೋದು ಅಂದ್ರೆ, ನೀವು ಮಾಡಕ್ಕಿಂತ ಮುಂಚೆ, ರಿಸೋರ್ಸ್ ಎನ್ವೆಲಪ್ ಮಾಡಕ್ಕಿಂತ ಮುಂಚೆ ಒಂದು ಎಕ್ಸೆಲ್ ಶೀಟ್ ಅಲ್ಲಿ ನೀವು ಅಮೌಂಟ್ಸ್ ಎಲ್ಲ ಹಾಕೊಂಡು ಕ್ಯಾಲ್ಕುಲೇಷನ್ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಆಮೇಲೆ ಇಲ್ಲಿ ಮಾಡಕ್ ಹೋದ್ರೆ ಎಷ್ಟೊತ್ತಾಯ್ತು? 10 ನಿಮಿಷದ ಕೆಲಸ ಇದು. ನಮ್ ಜಿಪಿಗಳು ಅಷ್ಟು ಜಿಪಿಗಳು ಡಿಸ್ಟ್ರಿಕ್ಟ್ಗಳು ಇನ್ನು ಹಂಗೆ ಇಟ್ಕೊಂಡಿದ್ದಾರೆ ಈ 10 ನಿಮಿಷದ ಕೆಲ್ಸಕ್ಕೆ. ಸೊ ಒಂದ್ಸರಿ ಚೆಕ್ ಮಾಡಿ, ಎಲ್ಲ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟ್ ಆಗಿ ಇದೆ ಅನ್ಸಿದ್ರೆ ಫ್ರೀಸ್ ಮಾಡಿ ಕನ್ಫರ್ಮ್ ಕೊಡಿ.
ಎಲ್ಲ ಆದ್ಮೇಲೆ ಫ್ರೀಸ್ ಬಟನ್ ಕ್ಲಿಕ್ ಮಾಡಿ. ಸೊ ಒಂದ್ಸತಿ ನೀವು ಫ್ರೀಸ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಯಾವ ಫೀಲ್ಡ್ಸ್ ಎಡಿಟಬಲ್ ಇರಲ್ಲ. ಎಲ್ಲ ನೋಡಿ ಎಡಿಟ್ ಆಪ್ಷನ್ ಎಲ್ಲ ಡಿಸೇಬಲ್ ಆಗಿರುತ್ತೆ. ಸೊ ನಿಮ್ಗೆ ಏನಾದ್ರು ಈ ಮೂಮೆಂಟ್ ಅಲ್ಲೂ ನಿಮ್ಗೆ ಏನಾದ್ರು ತಪ್ಪು, ನಾನೇನೋ ತಪ್ಪು ಮಾಡಿದೀನಿ ಅನ್ಸಿದ್ರೆ, ಯಾವ್ದೋ ವ್ಯಾಲ್ಯೂ ತಪ್ಪು ಮಾಡಿದೀನಿ ಅಂದ್ರೆ ಅನ್ಫ್ರೀಸ್ ಅಂತ ಒಂದು ಬಟನ್ ಇದೆ, ಅನ್ಫ್ರೀಸ್ ಮಾಡಿ ಏನಿದೆ ಅದನ್ನ ಎಡಿಟ್ ಮಾಡ್ಕೊಳ್ಳಿ. ಎಡಿಟ್ ಮಾಡ್ಕೊಂಡು ಸೇವ್ ಮಾಡಿ. ತಿರ್ಗಾ ಫ್ರೀಸ್ ಮಾಡಿ. ಫ್ರೀಸ್ ಮಾಡಿದ್ಮೇಲೆ ಪುಷ್ ಟು EGS ಅಂತ ಒಂದು ಆಪ್ಷನ್ ಇದೆ. ಈ ಬಟನ್ ನ ಕ್ಲಿಕ್ ಮಾಡಿದ್ರೆ ನಿಮ್ದು ಏನ್ ರಿಸೋರ್ಸ್ ಎನ್ವೆಲಪ್ ಮಾಡಿದೀರಾ ಅದು ಗ್ರಾಮ್ ಸ್ವರಾಜ್ಗೆ ಹೋಗಿ ಅಪ್ಡೇಟ್ ಆಗುತ್ತೆ. ನೀವ್ ಒಂದ್ಸತಿ ಗ್ರಾಮ್ ಸ್ವರಾಜ್ಗೆ ಹೋಗಿ ಅಪ್ಡೇಟ್ ಆಗ್ಬಿಟ್ಟೆ ನಿಮ್ ರಿಸೋರ್ಸ್, ನೀವ್ ಏನ್ ಮಾಡಿದ್ರು ಅದನ್ನ ಎಡಿಟ್ ಮಾಡಕ್ ಆಗಲ್ಲ. ಸೊ ನೀವು ಅದಕ್ಕೆ ರಿಸೋರ್ಸ್ ಎನ್ವೆಲಪ್ ಕ್ರಿಯೇಟ್ ಮಾಡುವಾಗ ಜಾಗೃತೆಯಿಂದ ಕ್ರಿಯೇಟ್ ಮಾಡಿ. ಪುಷ್ ಟು EGS ಬಟನ್ ಕ್ಲಿಕ್ ಮಾಡ್ತೀನಿ. ಸೊ ರಿಸೋರ್ಸ್ ಎನ್ವೆಲಪ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ pushed ಅಂತ ಬರುತ್ತೆ ನಂಗೆ ನೋಡಿ ಬಂತು. ಸೊ ನಾನು ರಿಸೋರ್ಸ್ ಎನ್ವೆಲಪ್ ಕ್ರಿಯೇಟ್ ಮಾಡಿದ್ದೀನಿ ಈಗ. ಸೊ ನೆಕ್ಸ್ಟ್ ನನ್ನ ಸ್ಟೆಪ್ ಇರೋದು ಲಾಸ್ಟ್ ಇಯರ್ ನೀವು ಪರ್ಸ್ಪೆಕ್ಟಿವ್ ಪ್ಲಾನಿಂಗ್ ಮಾಡಿದ್ದೀರಾ ಎಲ್ಲಾರು. ಸೊ ಆ ಪರ್ಸ್ಪೆಕ್ಟಿವ್ ಪ್ಲಾನಿಂಗ್ ಬೇಸಿಸ್ ಮೇಲೆ ನಿಮ್ಗೆ ಇಶ್ಯೂ ಫ್ಯಾಕ್ಟರ್ಸ್ ಅಂತ ಬಂದಿರುತ್ತೆ. ಈ ನೋಡಿ ಈ ಗ್ರಾಮ ಪಂಚಾಯತಿಲಿ 191 ಇಶ್ಯೂ ಫ್ಯಾಕ್ಟರ್ಸ್ ಬರ್ತಾ ಇದೆ. ಸೊ ಈ ವರ್ಷ ಮೊದಲನೇ ವರ್ಷ ನೀವು ಐಪ್ಯಾಕ್ ಮಾಡ್ತಾ ಇರೋದ್ರಿಂದ
ನೀವು ಎಲ್ಲಾ ಆಕ್ಟಿವಿಟೀಸ್ ಎಂಟರ್ ಮಾಡಿದ್ಮೇಲೆ ನಿಮ್ಗೆ ಫ್ರೀಸ್ ಅಂತ ಒಂದು ಬಟನ್ ಬರುತ್ತೆ. ಫ್ರೀಸ್ ಬಟನ್ ಬಂದ ಮೇಲೆ ಆ ಫ್ರೀಸ್ ಕ್ಲಿಕ್ ಮಾಡಿದ್ರೆ ನೀವು ಪುಷ್ ಟು EGS ಅನ್ನೋ ಬಟನ್ ಬರುತ್ತೆ. ನಿಮ್ಗೆ ಕಾಣಿಸ್ತಿದೆ ಅಲ್ವಾ ಎಲ್ಲರಿಗೂ? ಪುಷ್ ಟು EGS ಅಂತ ಬರುತ್ತೆ. ಸೊ ನೀವು ಏನೇನ್ ಆಕ್ಟಿವಿಟೀಸ್ ಕ್ರಿಯೇಟ್